ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ, ಹರಳಹಳ್ಳಿ ಹಾಗೂ ವಡ್ಡರಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗಳಿಗೆ ಕಾಮಗಾರಿ ಪೂಜೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಭೂಮಿ ಪೂಜೆ ನೆರವೇರಿಸಿದರು. ಕ್ಯಾತನಹಳ್ಳಿ ಗ್ರಾಮದ ಆದಿದ್ರಾವಿಡ ಕಾಲೋನಿಯ ಶ್ರೀ ಪಟ್ಟಲದಮ್ಮ ದೇವಾಲಯದ ಆವರಣದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೆಯಲಿರುವ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಫೆಬ್ರವರಿ 7ರಿಂದ ಆರಂಭವಾಗಲಿರುವ ಮಾಜಿ ಶಾಸಕರಾದ ದಿವಂಗತ ಕೆ.ಎಸ್. ಪುಟ್ಟಣ್ಣಯ್ಯರವರ ಹಾಗೂ ಡಾಕ್ಟರ್ ಕೆ.ವೈ. ಶ್ರೀನಿವಾಸ್ ರವರ ಸ್ಮರಣಾರ್ಥ ಆಯೋಜಿಸಲಾದ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಯಿತು. ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಸಂಪದ್ವೀಪೆ ಭರ್ತವರ್ಷೆ ಭರ್ತಖಂಡೆ ವಿಶ್ವಪಕ್ಷೆ ಮಾಘಮಾಸೆ ಪುಷ್ಯ ನಕ್ಷತ್ರೆ ಭಾನುವಾರ ಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭರ್ಜಿತೋ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಫೆಬ್ರವರಿ 7 ಮತ್ತು 8ರಂದು ಕ್ಯಾತನಹಳ್ಳಿಯಲ್ಲಿ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದ್ದು, ಮೈಸೂರು, ಮಂಡ್ಯ, ಹಾಸನ ಸೇರಿದಂತೆ ವಿವಿಧ ಜಿಲ್ಲೆಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಎಲ್ಲ ಯುವಕರು, ಸಂಘ ಸಂಸ್ಥೆಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಫೆಬ್ರವರಿ 7, 8 ಕ್ಯಾತನಹಳ್ಳಿಯಲ್ಲಿ ಕಬಡ್ಡಿ ಆಟನ ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ಎಲ್ಲ ಯುವಕರು ಮತ್ತು ಅಸೋಸಿಯೇಷನ್ ಅವರು ಮೈಸೂರು, ಮಂಡ್ಯ ಮತ್ತು ಹಾಸನ ಜಿಲ್ಲಾ ಮಟ್ಟದ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಇಲ್ಲಿ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ವಿ. ಎಲ್ಲ ಹಿರಿಯ ಕ್ರೀಡಾಪಟುಗಳು ಕೆ.ಎಸ್. ಪುಟ್ಟಣ್ಣಯ್ಯವರು ಮತ್ತು ಈಗ ಇತ್ತೀಚೆಗೆ ನಮ್ಮನ್ನೆಲ್ಲ ಆಗಲಿದಂಥ ಡಾಕ್ಟರ್ ಶ್ರೀನಿವಾಸ್ ಅವರು, ಇವರೆಲ್ಲ ನೆನಪಾರ್ಥವಾಗಿ ಈ ಒಂದು ಪಂದ್ಯಾವಳಿಯನ್ನು ನಾವು ಆಯೋಜನೆ ಮಾಡ್ತೀವಿ. ದಯವಿಟ್ಟು ಸಾರ್ವಜನಿಕರು ಬಂದು ಹೆಚ್ಚಾಗಿ ವೀಕ್ಷಣೆ ಮಾಡಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕಂತ ನಿಮ್ಮೆಲ್ಲರ ಮನವಿ ಮಾಡ್ತೀವಿ. ಇಂದಿನಿಂದ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಕ್ರೀಡೆಗೆ ಬಹಳ ಹೆಸರುವಾಸಿಯಾಗಿದ್ದು, ರಾಜ್ಯ ಮಟ್ಟದಿರ್ಬೋದು ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಕ್ರೀಡೆಗಳನ್ನ ಖೋಖೋ ಮತ್ತು ಕಬಡ್ಡಿ ಕೂಡ ಕೆ.ಎಸ್. ಪುಟ್ಟಣ್ಣಯ್ಯನವರು ಇದ್ದಾಗಿಂದಲೂ ಕೂಡ ಅವರ ಸಂಘಟನೆಗಳ ಜೊತೆಗೂಡಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದಾರೆ. ಈ ದಿನ ಕೂಡ 7, 8 ಕ್ಯಾತನಹಳ್ಳಿ ಗ್ರಾಮದಲ್ಲಿ ಕಬಡ್ಡಿ ಟೂರ್ನಮೆಂಟು ಆಯೋಜಿಸಲಾಗಿದೆ. ದಯವಿಟ್ಟು ತಾವೆಲ್ಲರೂ ವೀಕ್ಷಕರು ಮತ್ತು ಕ್ರೀಡಾಪಟುಗಳು ಬಂದು ಇದರಲ್ಲಿ ಭಾಗಿಯಾಗಬೇಕು ಅಂತೇಳಿ ಕಳಕಳಿಯ ಮನವಿಯನ್ನು ಮಾಡ್ತಾರೆ. ಮಂಡ್ಯ ಮತ್ತು ಮೈಸೂರು, ಹಾಸನ ಜಿಲ್ಲೆಗಳಿಂದ ಪ್ರಮುಖವಾಗಿ ಮೈಸೂರಿಂದ 10 ತಂಡಗಳು ಬರ್ತಾ ಇದ್ದಾವೆ, ಹಾಸನಿಂದ 7 ತಂಡಗಳು, ಉಳಿದಂತೆ ಶ್ರೀರಂಗಪಟ್ಟಣ ತಾಲೂಕು, ಪಾಂಡವಪುರ ತಾಲೂಕು, ಮಂಡ್ಯ ತಾಲೂಕು, ಮದ್ದೂರು ತಾಲೂಕು ಮತ್ತು ಕೇರ್ಪೇಟೆ ಈ ಎಲ್ಲ ತಾಲೂಕುಗಳಿಂದ ಸುಮಾರು 50ಕ್ಕೂ ಹೆಚ್ಚು ತಂಡಗಳು ಪಂದ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. 6,000 ಜನಕ್ಕೂ ಆಸನದ ವ್ಯವಸ್ಥೆಯನ್ನು ಸಹ ಮಾಡಲಾಗ್ತದೆ. ಬಂದಂಥ ಆಟಗಾರೆಲ್ಲರಿಗೂ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗ್ತದೆ. ಈ ಎಲ್ಲ ಪಂದ್ಯಾವಳಿಯ ಸಾರಥ್ಯವನ್ನು ನಮ್ಮ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಸಾರಥ್ಯದಲ್ಲಿ ಕೆ.ಎಸ್. ಪುಟ್ಟಣ್ಣಯ್ಯ ಮತ್ತು ಡಾಕ್ಟರ್ ಕೆ.ವೈ. ಶ್ರೀನಿವಾಸ್ ರವರ ಹಾಗೂ ಎಲ್ಲ ಕ್ಯಾತನಹಳ್ಳಿಯ ಹಿರಿಯ ಕಬಡ್ಡಿ ಆಟಗಾರರ ಸವಿನೆನಪಿಗಾಗಿ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೀವಿ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಗಲು ರಾತ್ರಿ ನಡೀತಾ ಇದೆ ಹೊನಲು ಬೆಳಕಿನ ಪಂದ್ಯಾವಳಿಗಳು ಹಾಗೂ ಹಗಲು ಪಂದ್ಯಗಳು ನಡೀತದೆ. ಶನಿವಾರ ಸಂಜೆ 7 ಗಂಟೆಗೆ ಪಂದ್ಯ ಆರಂಭವಾಗ್ತದೆ. ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಪಂದ್ಯ ಆರಂಭವಾಗ್ತದೆ. ಪ್ರವೇಶ ದರ 1,000 ರೂಪಾಯಿ. ಪ್ರಥಮ ಭವನ 75,000, ದ್ವಿತೀಯ ಭವನ 50,000, ತೃತೀಯ ಭವನ 20,000 ಹಾಗೂ 4ನೇ ಭವನ 15,000 ಹಾಗೂ ಪರ್ಯಾಯ ಪಾರಿತೋಷಿಕಗಳನ್ನು ಸಹ ವಿತರಿಸಲಾಗಿದೆ. ನಂತರ ಹರಳಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಶಾಸಕರು, ಹಲವು ವರ್ಷಗಳ ಬೇಡಿಕೆಯ ನಂತರ ಹರಳಹಳ್ಳಿ ಗ್ರಾಮದಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಈ ಕಾಮಗಾರಿಯನ್ನು KRDL ವಿಶೇಷ ಅನುದಾನದಡಿ ಕೈಗೆತ್ತಿಕೊಳ್ಳಲಾಗಿದ್ದು, ಇದೇ ವೇಳೆ ವಡ್ಡರಹಳ್ಳಿ ಗ್ರಾಮದಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗುತ್ತದೆ ಎಂದು ತಿಳಿಸಿದರು.
ನಮಸ್ಕಾರ. ಇವತ್ತು ಇಲ್ಲಿ ಅರಳಹಳ್ಳಿಯಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿನ ಚಾಲನೆ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ 25 ಲಕ್ಷ ದುಡ್ಡು ಹಾಕಿ ಏನು ಲ್ಯಾಂಡ್ ಆರ್ಮಿ ಮೂಲಕ KRDL ಮೂಲಕ ಈ ಒಂದು ವಿಶೇಷ ಅನುದಾನದಲ್ಲಿ ದುಡ್ಡು ಹಾಕಿದ್ವಿ. ಅದರದ್ದು ಕೆಲಸನ ಶುರು ಮಾಡಿಸೋಕ್ಕೆ ಹೇಳಿ ಮುಂಚಿಂದನೂ ಈ ಊರಿಗೆ ಬಂದಾಗ ಈ ರಸ್ತೆ ಇನ್ನೂ ಹಲವಾರು ಕೆಲಸಗಳಿದೆ. ಇದು ಒಂದು ರಸ್ತೆ ಇವಾಗ ಚಾಲನೆ ಕೊಡ್ತೀವಿ. ಜೊತೆಗೆ ಒಡ್ರಳ್ಳಿಯಲ್ಲೂ 30 ಲಕ್ಷ ರೂಪಾಯಿಯಲ್ಲಿ ಕಾಮಗಾರಿನ ಅದನ್ನು ಚಾಲನೆ ಕೊಡ್ತೀವಿ ಇವತ್ತು. ಅದು ಸೇಮ್ KRDL ಮೂಲಕನೇ ಪ್ಲಸ್ ಅದೇ ಮೋರಿ ಮತ್ತು ರಸ್ತೆಯನ್ನು ಅದನ್ನು ಶುರು ಮಾಡ್ತೀವಿ. ಈ ಸಂದರ್ಭದಲ್ಲಿ ರೈತ ಸಂಘದ ವರಿಷ್ಠ ನಾಯಕಿ ಶ್ರೀಮತಿ ಸುನೀತಾ ಪುಟ್ಟಣ್ಣಯ್ಯ, ಕ್ಯಾತನಹಳ್ಳಿ ಪಳನೈ ಸ್ವಾಮಿ, ಆನಂದ್, ಚೆಲುವರಾಜು, ರಮೇಶ್, ಮಹಾದೇವ್, ಸೋಮಶೇಖರ್, ರಂಗಸ್ವಾಮಿ, ವಿಶ್ವನಾಥ, ಗಿರೀಶ್, ದೀಪಕ್, ಲೋಕೇಶ್, ಉಮೇಶ್, ತುಳಸಿದಾಸ್, ಕೆನ್ನಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಕಾಶ್, PDO ರಫೀಕ್, ಅರಳಹಳ್ಳಿಯ ಮಹೇಶ್, ಶಂಕರ್, ರಮೇಶ್, ಪಂಚಲಿಂಗೇಗೌಡ, ಚಿದಾನಂದ, ಹರ್ಷ, ರಾಮಚಂದ್ರ, ಸಂಜು, ಚೇತನ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು, ಯುವಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.